ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಲ್ಲಿಯೇ ಪ್ರಸಿದ್ಧಿ ಪಡೆದ ಕೋನಾಪುರ ಪೇಟೆಯಲ್ಲಿ ಇರುವಂತಹ ಮಾತೆ ಮರಿಯಮ್ಮನವರ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ಅದ್ದೂರಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹೆಸರುವಾಸಿಯಾದ ಮಾತೆ ಮರಿಯಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಮಾನ್ವಿ ತಾಲೂಕಿನ ನಾನಾ ಗ್ರಾಮಗಳ ಭಕ್ತರು ಭಾಗವಹಿಸಿ ಮಾತೆ ಮರಿಯಮ್ಮನವರ ಆಶೀರ್ವಾದ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ. ಮಾತೆ ಮರಿಯಮ್ಮನವರ ಜಾತ್ರಾ ಮಹೋತ್ಸವ ಫಾದರ್ ಸುರೇಶ್ ವಿನ್ಸೆಂಟ್ ನೇತೃತ್ವದಲ್ಲಿ ನಡೆದಿದ್ದರಿಂದ ಹೊಸದಾಗಿ ತೇರು ಮಾಡಿದ್ರಿಂದ ಭಕ್ತರು ಕೂಡ ಫಾದರ್ ಸುರೇಶ್ ವಿನ್ಸೆಂಟ್ ಅವರ ಸೇವೆಯನ್ನ ಮೆಚ್ಚಿರುವುದು ಕಂಡುಬಂದಿದೆ. ಸೈಯದ್ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ಒಂದು ವರ್ಷದಲ್ಲಿ ಈ ನಮ್ಮ ಮಾನ್ವಿ ಧರ್ಮ ಕೇಂದ್ರಕ್ಕೆ ಅಷ್ಟಕ್ಕೂ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಮಾತೆ ಮರಿಯಮ್ಮನವರ ಮುಖಾಂತರ ನಾವು ಪಡೆದಿರುವ ಎಲ್ಲ ಸಾಧನೆಗಳನ್ನ ನೆನಪಿಟ್ಟುಕೊಳ್ಳುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಯಾವತ್ತಿಗೂ ಮರಿಬಾರದು. ಯಾಕಂದ್ರೆ ಮಾತೆ ಮರಿಯಮ್ಮ ಇರುವಡೆ ಎಲ್ಲ ಸ್ವರ್ಗೀಯ ವರದಾನಗಳು ಬಂದೇ ಬರುತ್ತವೆ. ಆದ್ರಿಂದ ಸಂತ ಲೂಯಿಸ್ ಮರಿ ಮೌಂಟ್ಫೋರ್ಡ್ ಅವರು ಹೇಳ್ತಾರೆ, ನೀನು ದೇವರನ್ನ ಸಮೀಪಿಸಬೇಕಾದರೆ, ಕ್ರಿಸ್ತರ ಆ ಹೃದಯವನ್ನು ಸ್ಪರ್ಶಿಸಬೇಕಾದರೆ ನಿನ್ನ ಜೊತೆ ಮಾತೆ ಮರಿಯಮ್ಮ ಇದ್ದರೆ ಸಾಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿ ಈ ಪವಿತ್ರ ಆಲಯದಲ್ಲಿ ಪವಿತ್ರ ಬಲಿ ಪೀಠದ ಸುತ್ತಲಿರುವ ನಾವೆಲ್ಲರೂ ನಮ್ಮ ಹೃನ್ಮನಗಳನ್ನ ಶುದ್ಧೀಕರಿಸಿಕೊಳ್ಳೋಣ. ಹೃನ್ಮನಗಳನ್ನ ಶುದ್ಧೀಕರಿಸಿಕೊಂಡಾಗ ದೇವರ ಕೃಪೆಯನ್ನು ಪಡೆಯಲು ನಾವು ಶಕ್ತರಾಗ್ತೇವೆ. ಆದ್ರಿಂದ ಈ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ಪ್ರಾರ್ಥಿಸುತ್ತಾ ದಯಾಮಯ ದೇವರು ಈ ಬರಲಿರುವ ವರ್ಷದಲ್ಲಿ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹಗಳನ್ನು ನೀಡಿ ಅಂತ ಹೇಳ್ತಾ ಈ ಬಲಿ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಪಾಲ್ಗೊಳ್ಳೋಣ. ಈ ಬಲಿ ಪೂಜೆಯನ್ನ ಯೋಗ್ಯ ರೀತಿಯಾಗಿ ಅರ್ಪಿಸಲು ನಾವು ಮಾಡಿರುವಂತಹ ಪಾಪಗಳನ್ನ ನೋಡಿ ಹೇಳ್ತಾರೆ, ಹೌ ಆರ್ ಯು, ಅದು ನಮ್ಮ ಮರಿಯ ಅಂತಂದ್ರೆ ಹೌ ಆರ್ ಯು ಅಂದಾಗ ಅದು ನಮ್ಮ ಯಾಕಂದ್ರೆ ಗುರುಗಳು ಜಪಸರವನ್ನು ಮಾಡ್ತಾರೆ. ಏನ್ ಹೇಳಿದ್ರು, ನಮ್ಮ ಮರಿಯ ಪ್ರಸಾದ ಹೇಳಿದ್ರು. ಅದನ್ನ ಕೇಳಿ ಕೇಳಿ ಗಿಳಿಗೆ ಮುಂದೆ ಅದೇ ಗುಂಗಲ್ಲಿ ನಮ್ಮ ಮರಿಯ ಕೊನೆಗೆ ಅದು ಏನೇ ಹೇಳಿದ್ರು ಕೂಡ ಒಂದೇ ಒಂದು ಲೈನ್ ಹೇಳೋದು, ಏನೇ ಕೇಳಿದ್ರು ಕೂಡ ಏನು ಹೇಳೋದು, ಕೊನೆಗೆ ವಯಸ್ಸಾದ ಗುರುಗಳು ಇನ್ನೇನು ಸಾಯ್ತಾ ಇರ್ತಾರೆ. ಅವ್ರು ಸಾಯುವುದನ್ನು ನೋಡಿದಂತ ಗಿಳಿನಲ್ಲಿ ಜೋರಾಗಿ ನಮೋ ಮರಿಯ ಅಂತ ಹೇಳ್ತಾರೆ. ಕೊನೆಗೆ ಗುರುಗಳು ಸತ್ತಾಗ ದೇವದೂತರು ಸ್ವರ್ಗದಲ್ಲಿ ಅವರನ್ನ ಆಹ್ವಾನಿಸ್ತಾರೆ. ಹೇಳ್ತಾರೆ, ಆ ಗಿಳಿಮರಿಯ ನಮ್ಮೊಮ್ಮಲಿಯ ಪ್ರಾರ್ಥನೆ ನಿಮ್ಮನ್ನ ಸ್ವರ್ಗಕ್ಕೆ ಸೇರಿಸಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಕೂಡ ಗಿಳಿಮರಿ ಅಂತ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಏನ್ ಹೇಳ್ತೀವಿ, ಮಾತೆ ಮರಿಯ ನಾಮದ ಸ್ಮರಣೆಯನ್ನು ನಾವು ಮಾಡ್ತೀವಿ. ಅಷ್ಟೊಂದು ಶಕ್ತಿಯುತ ನಾಮದ ಸ್ಮರಣೆಯನ್ನು ನಾವು ಮಾಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಸೈತಾನನ ಕೇಳಿಗೂ ದುಷ್ಟ ಶಕ್ತಿಯು ನಾವು ಒಳಗಾಗಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ತಾಯಿ ಮರಿಯ ಹಬ್ಬವನ್ನ ನಾವು ಆಚರಿಸ್ತಾ ಇರುವಾಗ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ಕುಟುಂಬಕ್ಕೆ, ನಮ್ಮ ಯುವಜನರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ, ನಮ್ಮ ದೇಶದ ನಾಯಕರಿಗೆ, ಶಿಕ್ಷಕರಿಗೆ ಕೊಟ್ಟಂತ ಶಕ್ತಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಯಲ್ಲಿ, ನಮ್ಮ ಸಮಾಜದಲ್ಲಿ ಶಾಂತಿ ಸಾಧನ ಬರಲಿ ಅಂತ ಹೇಳ್ತಾ ಮಾತಿನ ಮುಖಾಂತರವೇ ನಮ್ಮ ಇಡೀ ಧರ್ಮ ಕೇಂದ್ರವನ್ನ ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವರು ತನ್ನ ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭ ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭ ಕಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೆಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಮಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.